ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಚಿಂದಿ ಮ್ಯಾಚ್ ನ್ಯೂಜಿಲೆಂಡ್ ಅವ್ರು ಧ್ವಂಸ ಮಾಡಿ ಬಿಸಾಕ್ಬಿಟ್ರು ಅಂತ ಹೇಳೋದು ಇಂಡಿಯಾ ಟೀಮ್ ಅವ್ರನ್ನ. ಏನ್ರಿ ಬ್ಯಾಟಿಂಗ್ ಆಡಿದ್ದು ನ್ಯೂಜಿಲೆಂಡ್ ಅವರು. 100 ರನ್ಸ್ ಪಾರ್ಟ್ನರ್ಶಿಪ್ ಬಂತು ಇವತ್ತು. ಫಸ್ಟ್ ಆಫ್ ಆಲ್ ಇಂಡಿಯಾ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಒಂದು ಬ್ಯಾಟರ್ ಶಾರ್ಟ್ ಆಡ್ತಾ ಇರ್ತೀವಿ ನಾವು, ಇಶಾನ್ ಕಿಶನ್ನ ಕೂಡಿಸ್ಬಿಟ್ಟಿರ್ತೀವಿ. ಅದ್ರ ಬದಲಾಗಿ ಹರ್ಷದೀಪ್ ಸಿಂಗ್ ಅವ್ರನ್ನ ತಂದಿರ್ತೀವಿ ನಾವು. ಹಾಗಾಗಿ ಒಂದು ಬ್ಯಾಟರ್ನ ಶಾರ್ಟ್ ಆಡ್ತಾ ಇರ್ತೀವಿ ನಾವು. ಅದ್ರ ಕಾರಣದಿಂದ ಇಂಡಿಯಾ ಅವ್ರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಪವರ್ ಪ್ಲೇನೇ 72 ರನ್ ಆರ್ಡ್ ಹೊಡೆದಾಕ್ಬಿಡ್ತಾರೆ ಟೀಮ್ ಸೈಫರ್ಟ್ ಹಾಗೂ ಡಿವಾನ್ ಕಾನ್ವಿ ಅವರು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗಲ್ಲಿ ಅದನ್ನ ಟೇಕನ್ ಮಾಡಿದ್ದೇನೆ ಟೀಮ್ ಸೈಫರ್ಟ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. 62 ರನ್ ಏನೋ ಮಾಡಿದ್ದಾರೆ. ಬೆಂಕಿ ಬ್ಯಾಟಿಂಗ್ ಆಡ್ತಾರೆ. ಅವ್ರದ್ದು 100 ರನ್ ಪಾರ್ಟ್ನರ್ಶಿಪ್ ಕೂಡ ಬಂದಿರುತ್ತೆ. ಹಾಗಾಗಿ ಅವರು ಆಡ್ತಾಯಿದ್ದ ರೇಂಜ್ ನೋಡಿದ್ರೆ 10 ಓವರ್ಗೆ ನಾಳೆ 110 ಹೊಂಟೋಗಿದ್ರು. ಅವ್ರು ಆಡ್ತಿದ್ದ ರೇಂಜ್ಗೆ ನಾವು 230 240 ಆ ರೇಂಜಿಗೆ ಟಾರ್ಗೆಟ್ ಕೊಡ್ತಾರೆ ಅಂತ ಅಂದ್ಕೊಂಡು. ಆದರೆ 215 ರನ್ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಇಂಡಿಯಾದವ್ರಿಗೆ. ಮಿಚೆಲ್ ಸ್ಯಾಂಟ್ನರ್ ಕೂಡ ಸಖತ್ತಾಗಿ ಆಡ್ತಾರೆ. ಡೆರೆಲ್ ಮಿಚೆಲ್ ಅವರು ಲಾಸ್ಟಲ್ಲಿ ಬಂದ್ಬಿಟ್ಟು 39 ರನ್ ಸ್ಕೋರ್ ಮಾಡ್ತಾರೆ. ಮತ್ತು ಟೈಮ್ ಶೇಫರ್ಡ್ ಅವರು 62 ರನ್ಗಳಿಂದ ಕಾಂಟ್ರಿಬ್ಯೂಟಿಂದ ನ್ಯೂಜಿಲೆಂಡ್ ಅವರು 215 ರನ್ನ ಟಾರ್ಗೆಟ್ ಇಂಡಿಯಾಗೆ ಕೊಡ್ತಾರೆ. ಇಂಡಿಯಾದವರು ಫಸ್ಟು ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ. ಅಲ್ಲಿ ಫಸ್ಟು ಅಭಿಷೇಕ್ ಶರ್ಮಾ ಅವರು ಫಸ್ಟ್ ಬಾಲೇ ಸ್ಟೆಪ್ಔಟ್ ಆಗೋಗ್ತಾರೆ. ಸ್ಟೆಪ್ಔಟ್ ಆಗ್ಬಿಟ್ಟು 6 ಹೊಡಿಯೋಕೆ ಹೋಗ್ಬಿಟ್ಟು ಕವರ್ಸ್ ಮೇಲೆ ಕ್ಯಾಚ್ ಕೊಟ್ಟು ಡಿವಾನ್ ಕಾನ್ವಿ ಅವರು ಸೂಪರ್ ಡೈವಿಂಗ್ ಎಫೆಕ್ಟ್ ಹಾಕ್ಬಿಟ್ಟು ಕ್ಯಾಚ್ ಇಟ್ಕೊಳ್ತಾರೆ ಅಭಿಷೇಕ್ ಶರ್ಮಾ ಅವ್ರದ್ದು. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಕಾಟನ್ ಬೋರ್ಡು ಸಖತ್ತಾಗಿ ಹಿಡ್ಕೋತಾರೆ ಜೇಕಬ್ ಡಫಿ ಅವರು. ಅದಾದಮೇಲೆ ಇಂಡಿಯಾ ಅವರು ಇನ್ನು ಈ ಮ್ಯಾಚ್ ಮುಗಿದೋಯ್ತು ಅಂತ ಅಭಿಷೇಕ್ ಶರ್ಮಾ ಹೊಡಿಲ್ಲ ಅಂದರೆ ನಮಗೆ 200 ರನ್ ಚೇಸ್ ಮಾಡೋಕ್ಕೆ ಆಗಲ್ಲ ಅನಿಸ್ಬಿಟ್ಟಿದೆ. ಯಾಕೆಂತೇಳಿದ್ರೆ ಅಭಿಷೇಕ್ ಶರ್ಮಾ ಇಂಟೆನ್ಷನಿಂದ ಆಡ್ತಾರೆ. ಅವ್ರಿದ್ರೆ ನಮಗೆ ಟೀಮಲ್ಲಿ ಸ್ವಲ್ಪ ಸ್ಕೋರು ಜಾಸ್ತಿ ಬರುತ್ತೆ. ಅವ್ರು ಇಲ್ಲದೆ ಹೋದರೆ ಬೇಗ ಟೀಮ್ ಔಟ್ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತೇಳಿದ್ರೆ ಅಭಿಷೇಕ್ ಶರ್ಮಾ ಅವರು ಸಖತ್ತಾಗಿ ಸ್ಟ್ರೈಕ್ ರೇಟಲ್ಲಿ ಆಡೋ ಕಾರಣದಿಂದ ಅವ್ರ ಮೇಲೆ ಟೀಮ್ ಫುಲ್ ಡಿಪೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇವತ್ತು ಅವರು ಬೇಗ ಔಟ್ ಆಗಿರೋ ಕಾರಣದಿಂದ ಟೀಮ್ ಇಂಡಿಯಾ 50 ರನ್ಗಳಿಂದ ಸೋತಿದೆ. ಅವ್ರು ಇದ್ದರೆ ಇದನ್ನ ಆರಾಮಾಗಿ ಇನ್ನೂ ಒಂದು 4 ಓವರ್ ಮುಂಚೆನೇ ಹೊಡೆದು ಬಿಸಾಕ್ಬಿಡ್ತಾಯಿದ್ರು ಅಭಿಷೇಕ್ ಶರ್ಮಾ ಇದ್ದಿದೆ. ಹಾಗಾಗಿ ಅಭಿಷೇಕ್ ಶರ್ಮಾ ಅವರು ಮೇಲೆ ನಮ್ಮ ಟೀಮ್ ಇಂಡಿಯಾ ಸಖತ್ ಡಿಪೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಮತ್ತು ಸಂಜು ಸ್ಯಾಮ್ಸನ್ ಅವರು ಬ್ಯಾಟಿಂಗ್ ಆಡ್ತಾಯಿರ್ತಾರೆ. ರಿಂಕು ಸಿಂಗ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 38 ರನ್ಸನ್ನು ರಿಂಕು ಸಿಂಗ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾಯಿರ್ತಾರೆ. ಅವರು ಒಳ್ಳೆ ಕ್ಯಾಚ್ ಹಿಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಅದು ಹಾರ್ದಿಕ್ ಪಾಂಡ್ಯ ಅವ್ರದ್ದು. ಅದಾದಮೇಲೆ ಇನ್ನೇನು ಮ್ಯಾಚಿಗೆ ಸೋತೇ ಬಿಟ್ಟು ಅಂತ ಹೇಳ್ಬೇಕಾರೆ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆಗೋದ್ಮೇಲೆ ಶಿವಮ್ ದುಬೆ ಮತ್ತು ಹರ್ಷಿತ್ ರಾಣಾ ಅವರು ಬ್ಯಾಟಿಂಗ್ ಆಡ್ತಾಯಿರ್ತಾರೆ. ಶಿವಮ್ ದುಬೆ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಸೌದಿ ಅವರ ಬೌಲಿಂಗಲ್ಲಿ 28 ರನ್ಗಳನ್ನು ಹೊಡೆದು ಹಾಕ್ಬಿಡ್ತಾರೆ. 3 ಹ್ಯಾಟ್ರಿಕ್ 6 ಹೊಡಿತಾರೆ ಶಿವಮ್ ದುಬೆ ಅವರು. ಅದಾದಮೇಲೆ ತಿರ್ಗಾ ಇಂಡಿಯಾಗೆ ಮ್ಯಾಚು ಶಿವಮ್ ದುಬೆ ಇದ್ರೆ ಗೆಲ್ಬೋದಪ್ಪ ಅನ್ನೋ ರೇಂಜಿಗೆ ಶಿವಮ್ ದುಬೆ ಅವರು ಕರ್ಕೊಬಂದು ನಿಲ್ಲಿಸ್ತಾರೆ. ಅದಾದಮೇಲೆ ಹರ್ಷಿತ್ ರಾಣಾ ಅವರು ಸ್ಟ್ರೈಟ್ ಆನ್ ದಿ ಗ್ರೌಂಡ್ ಒಂದು 4 ಹೊಡಿಯೋಕೆ ಹೋಗ್ಬಿಟ್ಟು ಅಲ್ಲಿ ಮ್ಯಾಟೇಂದ್ರ ಕೈಗೆ ಬಾಲ್ ಟಚ್ ಆಗಿಬಿಟ್ಟು ನಾನ್ ಸ್ಟ್ರೈಕ್ ಎಂಡಲ್ಲಿ ಶಿವಮ್ ದುಬೆ ಅವರು ಔಟ್ ಆಗೋಗ್ತಾರೆ. ಶಿವಮ್ ದುಬೆ ಇದ್ದರೆ ಏನೋ ಒಂದು ಚಾನ್ಸ್, ಒಂದು ಓಪ್ ಅಂತ ಇರೋದು ಇಂಡಿಯಾಗೆ ಗೆಲ್ತಾರೆ ಅಂತ. ಶಿವಮ್ ದುಬೆ ಔಟ್ ಆದಮೇಲೆ ಒಂದೇ ಒಂದು ಚಾನ್ಸ್ ಕೂಡ ಇರಲಿಲ್ಲ ಇವತ್ತು. ಇನ್ಫ್ಯಾಕ್ಟ್ ಶಿವಮ್ ದುಬೆ ಆಗಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಬೌಲಿಂಗೇ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ವರ್ಲ್ಡ್ ಕಪ್ ಬರ್ತಾಯಿದೆ. ಅನ್ನೆಸೆಸರಿ ಇಂಜುರಿ ಆದರೆ ನಮ್ಮ ಟೀಮ್ ಇಂಡಿಯಾಗೆ ಕಷ್ಟ ಅಂದ್ಬಿಟ್ಟು ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮ್ಯಾಚಿಂದ ಗೆಲ್ಲಕ್ಕೆ ನೋಡಬೇಕು. ಯಾಕಂದರೆ ಮೊಮೆಂಟಮನ್ನು ತುಂಬ ಮುಖ್ಯ ಆಗುತ್ತೆ T20 ವರ್ಲ್ಡ್ ಕಪ್ ಆಡಬೇಕಾದ್ರೆ. ಆ ಕಾರಣದಿಂದ ಇವತ್ತು ಹಾರ್ದಿಕ್ ಪಾಂಡ್ಯ ಅವರು ಅಷ್ಟೊಂದು ಎಫರ್ಟ್ ಕೂಡ ಹಾಕಿಲ್ಲ ಅಂತ ಹೇಳೋದು ಫೀಲ್ಡಿಂಗಲ್ಲಿ ಮತ್ತು ಬೌಲಿಂಗ್ ಹಾಕ್ಸ್ಲಿಲ್ಲ ಸೂರ್ಯಕುಮಾರ್ ಯಾದವ್ ಅವರು. ಹಾಗಾಗಿ ಶಿವಮ್ ದುಬೆ ಅವರು ಸಖತ್ತಾಗಿ ಆಡ್ತಾರೆ. 65 ರನ್ಗಳು ಹೊಡಿತಾರೆ. ಮತ್ತು ರಿಂಕು ಸಿಂಗ್ ಕೂಡ ಸಖತ್ತಾಗಿ ಆಡ್ತಾರೆ ಅಂತಲೇ ಹೇಳೋದು. ಸಂಜು ಸ್ಯಾಮ್ಸನ್ ಆಡೋದು ನೋಡಿದ್ರೆ ಅಷ್ಟೊಂದು ಕ್ಯಾಚ್ಗಳು ಬಿಟ್ಟರು. ಆದರೆ ಅವ್ರು ಬೇರೆ ಅದನ್ನ ಕನ್ವರ್ಟ್ ಮಾಡೋಕ್ಕಾಗಲೇ ಇವತ್ತಿನ ದೊಡ್ಡ ಸೆಂಚುರಿ ಬರುತ್ತೆ ಅಂತ ಮ್ಯಾಚ್ನ ಗೆಲ್ಲಿಸ್ತಾರೆ ಅಂತ ಅಂದ್ಕೊಂಡು. ಆದರೆ ಸಂಜು ಸ್ಯಾಮ್ಸನ್ ಅವರು ಬೇಗ ಔಟ್ ಆದರು. 26 ರನ್ನನ್ನು ಹೊಡೆದ್ಬಿಟ್ಟು ಔಟ್ ಅವರು. ಸೂರ್ಯಕುಮಾರ್ ಯಾದವ್ ಅವರು ಅನ್ಲಕ್ಕಿ ಡಿಸ್ಮಿಸಲ್ ಅಂತಲೇ ಹೇಳ್ಬೋದು. ಹಾಗಾಗಿ ಇಂಡಿಯಾ ಈ ಮ್ಯಾಚ್ನ ಮಿಚೆಲ್ ಸ್ಯಾಂಟ್ನರ್ ಕೂಡ ಸಖತ್ತಾಗಿ ಅವ್ರು ಯಾಕೆ ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ತೋರಿಸಿದ್ದಾರೆ. ತಿರ್ಗಾ 3 ವಿಕೆಟ್ ತೆಗೆದಿದ್ದಾರೆ. ಎಷ್ಟು 25 ರನ್ಸ್ಗೇನೋ 3 ವಿಕೆಟ್ ತೆಗೆದಿದ್ದಾರೆ ಮಿಚೆಲ್ ಸ್ಯಾಂಟ್ನರ್ ಅವರು. ಸೌದಿಗೆ 2 ವಿಕೆಟ್ ಬಿದ್ದಿದೆ. ಮತ್ತು ಜೇಕಬ್ ಡಫಿಗೆ 2 ವಿಕೆಟ್ ಬಿದ್ದಿದೆ. ಮ್ಯಾಟೇಂದ್ರಿಗೆ 1 ವಿಕೆಟ್ ಬಿದ್ದಿದೆ. ಬೆನ್ ಫೋಕ್ಸ್ ಕೂಡ ಸಖತ್ತಾಗಿ ಮಾಡಿದ್ದಾರೆ. ಗ್ಲೆನ್ ಫಿಲಿಪ್ಸ್ ಅವರು ಏನು ಬ್ಯಾಟಿಂಗ್, ಅವ್ರದ್ದು ಒಳ್ಳೆ ಕಾಂಟ್ರಿಬ್ಯೂಷನ್ ಅಂತಲೇ ಹೇಳ್ಬೋದು ನ್ಯೂಜಿಲೆಂಡ್ಗೆ. ಅವರು ಎಲ್ಲ ಥರನೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಗುರು. ಗ್ಲೆನ್ ಫಿಲಿಪ್ಸ್ ಅವರು ಬ್ಯಾಟಿಂಗ್ ಇಲ್ಲ ಅಂದರೆ ಬೌಲಿಂಗ್ ಇಲ್ಲ ಅಂದರೆ ಫೀಲ್ಡಿಂಗ್ ಇಲ್ಲ ಅಂದರೆ ಕಡೆ ಪಕ್ಷ ಕೀಪಿಂಗಾರು ಮಾಡಿಬಿಟ್ಟು ಕಾಂಟ್ರಿಬ್ಯೂಟ್ ಮಾಡಿಬಿಡ್ತಾರೆ ಟೀಮ್ಗೆ ಅಂಥ ಪ್ಲೇಯರ್ನ ಇಟ್ಕೊಂಡಿದ್ದಾರೆ ನ್ಯೂಜಿಲೆಂಡ್ ಅವರು. ನ್ಯೂಜಿಲೆಂಡವ್ರನ್ನ ಕಡೆಗಣಿಸೋಕ್ಕಾಗೋದೇ ಇಲ್ಲ. ಯಾಕಂದರೆ ಅಂಥ ಬೆಂಕಿ ಟೀಮ್ ಅದು. ಹಾಗಾಗಿ ಅವರು 100 ರನ್ ಪಾರ್ಟ್ನರ್ಶಿಪ್ ಬರ್ತಲ್ಲ, ಅದರಿಂದ ನಾವು ಅವ್ರು ಮ್ಯಾಚ್ ಗೆದ್ದರು ಅಂತಲೇ ಹೇಳ್ಬೋದು ಈ ಮ್ಯಾಚ್ನ ನ್ಯೂಜಿಲೆಂಡ್ ಅವರು. ಇಂಡಿಯಾ ಈ ಮ್ಯಾಚ್ನ 50 ರನ್ಗಳಿಂದ ಸೋತಿದೆ. ನೆಕ್ಸ್ಟ್ ಮ್ಯಾಚ್ನ ಇಂಡಿಯಾ ಚೆನ್ನಾಗಿ ಆಡಿ T20 ವರ್ಲ್ಡ್ ಕಪ್ಗೆ ಒಂದು ಮೂಮೆಂಟನ್ನು ತಗೋದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮ್ಯಾಚ್ ಇಂಡಿಯಾ ಗೆಲ್ತಾರೆ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.